ನಮಸ್ತೆ ವಿದ್ಯಾರ್ಥಿಗಳೇ, ನಾನು ಶಿವನಾಂದನಿ. ನನ್ನ ಒಂದು ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ನಿಮಗೆಲ್ಲರಿಗೂ ಸ್ವಾಗತ ಕೋರುತ್ತಾ ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಅಕೌಂಟೆನ್ಸಿ ಪ್ಯಾಟರ್ನ್ ಬಗ್ಗೆ ನೋಡ್ತಾ ಇದ್ವಿ. ಅದು ಕೂಡ ಯಾವುದಪ್ಪ ಅಂದರೆ 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ 6 ಅಂಕದ ಪ್ರಶ್ನೆಗಳು ಮತ್ತು 12 ಅಂಕದ ಪ್ರಶ್ನೆಗಳು ಯಾವ ಚಾಪ್ಟರಿಂದ ಎಷ್ಟು ಬರುತ್ತೆ ಅಂತ ನಿಮಗೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಬೋರ್ಡಿಂದ ಬರುವಂಥ ಒಂದು ಏನು ಕ್ವೆಶನ್ ಪೇಪರ್ ಇದೆಯಲ್ಲ, ಆ್ಯನ್ಯುವಲ್ ಎಕ್ಸಾಮ್ ಅಲ್ಲ, ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ಗೆ ಏನು ಕ್ವೆಶನ್ ಬರುತ್ತಲ್ಲ, ಆ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಪ್ಯಾಟರ್ನ್ ಬಗ್ಗೆ ಹಿಂದಿನ ವೀಡಿಯೋದಲ್ಲಿ ನಾನು ಹೇಳಿಕೊಟ್ಟಿದ್ದೀನಿ. ಅಂದರೆ 1 ಮಾರ್ಕ್ಸಿಗೆ ಎಷ್ಟಿರುತ್ತೆ, 2 ಮಾರ್ಕ್ಸಿಗೆ ಎಷ್ಟಿರುತ್ತೆ, ಅದೇ ರೀತಿ 6 ಮಾರ್ಕ್ಸ್ಗೆ 12 ಮಾರ್ಕ್ಸ್ಗೆ ಎಷ್ಟಿರುತ್ತೆ ಅಂತ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ನಾನು ಹೇಳ್ತಾ ಇರೋದೇನಪ್ಪ ಅಂದರೆ ಯಾವ ಚಾಪ್ಟರ್ಗಳಿಂದ ಎಷ್ಟು ಮಾರ್ಕ್ಸ್, ಎಷ್ಟು ಅಂಕದ ಒಂದು ಕ್ವಶನ್ನ ನಿಮಗೆ ಕೇಳ್ತಾರೆ. ಸೊ ಬನ್ನಿ ವಿದ್ಯಾರ್ಥಿಗಳ, ತಡ ಮಾಡದೆ ಆ ಒಂದು ಕ್ವಶನ್ಗಳನ್ನ ನೋಡೋಣ. ಸೊ ಇವತ್ತು ನಾವು 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ಕ್ವಶನ್ನ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಚಾಪ್ಟರ್ ನಂಬರ್ ಬರಿತಾ ಇದ್ದೀನಿ. ಸೊ ಚಾಪ್ಟರ್ ನಂಬರ್ ಬರಿತಾ ಇಲ್ಲ, ಅದು 6 ಮಾರ್ಕ್ಸಿಗೆ ಹೆಡ್ಡಿಂಗ್ ಹಾಕೋಣ. ಸೊ ಮೊದಲಿಗೆ 6 ಮಾರ್ಕ್ಸ್ ಕ್ವಶನ್ಸ್, 6 ಮಾರ್ಕ್ಸ್ ಕ್ವೆಶನ್ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡೋಣ. ಸೊ ಫಸ್ಟ್ ಹೆಡ್ಡಿಂಗ್ ಹಾಕ್ಕೊಳ್ಳಿ ನೀವು ಕೂಡ. 6 ಮಾರ್ಕ್ಸ್ ಕ್ವಶನ್ಸ್. 6 ಮಾರ್ಕ್ಸ್ ಟೋಟಲ್ ಎಷ್ಟಿರುತ್ತಪ್ಪ ಅಂದರೆ ನಿಮ್ಮ ಎಕ್ಸಾಮ್ಗೆ 7 ಕ್ವಶನ್ಸ್ ಇರುತ್ತೆ. ಟೋಟಲ್ ಕ್ವಶನ್ 7 ಇರುತ್ತೆ. ಸೊ ನೀವು ಸಾಲ್ವ್ ಮಾಡಬೇಕಾಗಿದೆ ಎಷ್ಟಪ್ಪ ಅಂದರೆ 4 ಸಾಲ್ವ್ ಮಾಡಿದರೆ ಸಾಕು. ಓಕೆ, 6 ಮಾರ್ಕ್ಸ್ ಕ್ವಶನಲ್ಲಿ ನಂಬರ್ 1 ಕ್ವಶನ್ ಹೇಳ್ತಾ ಇದ್ದೀನಿ ನೋಡಪ್ಪ. ನಂಬರ್ 1 ಕ್ವಶನ್ ಯಾವುದು ಅಂದರೆ, ಸೊ ಮೊದಲಿಗೆ ನಂಬರ್ 1 ಕ್ವಶನ್ ಅಡ್ಮಿಷನ್ ಅಲ್ಲ, ಸಾರಿ, ಎಲ್ಲಿಂದ ಬರುತ್ತೆ ಅಂದರೆ ಫಸ್ಟ್ ಕ್ವಶನ್ ಬೇಸಿಕ್ ಕಾನ್ಸೆಪ್ಟಿಂದ ಬರುತ್ತೆ. ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ ನಿಮ್ಗೆ ಎಲ್ರಿಗೂ ಗೊತ್ತು. ಸೊ ಆ ಒಂದು ಚಾಪ್ಟ್ರಲ್ಲಿ ಡ್ರಾಯಿಂಗ್ಸ್ ಮೇಲೆ ಕೇಳ್ತಾರೆ. ಡ್ರಾಯಿಂಗ್ಸ್ ಮೇಲೆ ಕೇಳ್ತಾರೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ನಿಮ್ಗೆ ನೆನಪಿದೆಯಲ್ಲ. ಸೊ ಆ ಚಾಪ್ಟ್ರಲ್ಲಿ ಇದರಲ್ಲಿ 3 ಆಪ್ಷನ್ಸ್ ಬರುತ್ತೆ. ಸೊ ಡ್ರಾಯಿಂಗ್ಸಲ್ಲಿ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸಲ್ಲಿ ನಂಬರ್ ಒನ್ ಬರುತ್ತೆ ಯಾವುದಪ್ಪ ಅಂದರೆ ಡೈರೆಕ್ಟ್ ಮೆಥಡ್. ಸೊ ಫಸ್ಟ್ ಮೆಥಡ್ ಡೈರೆಕ್ಟ್ ಮೆಥಡ್ ಬರುತ್ತೆ. ಸೆಕೆಂಡ್ ಮೆಥಡ್ ಬಂದು ಬಹಳ ಇಂಪಾರ್ಟೆಂಟ್ ಮೆಥಡ್, ಅದು ಎಲ್ಲ ಎಕ್ಸಾಮಲ್ಲಿ ಕೇಳಿದ್ದಾರೆ, ಪ್ರಾಡಕ್ಟ್ ಮೆಥಡ್. ಸೊ ಮೂರನೇ ಮೆಥಡ್ ಬಂದುಬಿಟ್ಟು ಎವರೇಜ್ ಪೀರಿಯಡ್ ಮೆಥಡ್. ಸೊ 3 ಮೆಥಡು ನಮ್ಮ ಎಕ್ಸಾಮಿನೇಷನ್ಗೆ ಬರುತ್ತೆ. ಅಂದರೆ 3 ಮೆಥಡ್ ಬರ್ಬೋದು, ಬರದೇನೋ ಇರ್ಬೋದು. ಸೊ ಇದರಲ್ಲಿ ನೀವು ಓದ್ಕೋಬೇಕಾಗಿದೆ ಯಾವುದಪ್ಪ ಅಂದರೆ, ಇಂಪಾರ್ಟೆಂಟಾಗಿ ನೀವು ಓದ್ಕೋಬೇಕಾಗಿದೆ ಯಾವುದು. ಸೊ ಇದರಲ್ಲಿ 90% ಬರೋ ಚಾನ್ಸಸ್, 100% ಅಲ್ಲ 90% ಇದು ಬರುತ್ತೆ. ಇದು ಮಿಸ್ ಆಯಿತು ಅಂದರೆ 10% ಇದು ಬರ್ಬೋದು. ಸೊ ಎವರೇಜ್ ಪೀರಿಯಡ್ ಯಾವಾಗಲಾದರೂ ಬರೋದೇ ಡೌಟೇ. ಸೊ 100% ಜಾಸ್ತಿ ಹೇಳ್ತಾರೆ ನಿಮಗೆ ಪ್ರಾಡಕ್ಟ್ ಮೆಥಡ್ ಕೇಳ್ತಾರೆ. 1 ಕ್ವಶನ್ ಡ್ರಾಯಿಂಗ್ಸ್ ಮೇಲೆ ಬರುತ್ತೆ. ಸೊ ಇನ್ನು ಎರಡನೇ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಸೆಕೆಂಡ್ ಕ್ವಶನ್ ನಂಬರ್ 2 ಅಂದರೆ ಈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಯಾವ ಚಾಪ್ಟರ್ ಮೇಲೆ ಬರುತ್ತೆ ಅದು ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ. ಇನ್ನು ಎರಡನೇದು ಯಾವುದಪ್ಪ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಬರ್ಕೊಂಬಿಡಿ ಹಾಗೆ. ಅಪ್ರೋಪ್ರಿಯೇಷನ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ಒಂದು ಒಂದು ಟಾಪಿಕ್ ಇದೆ. ಇಲ್ಲಿ ಈ 2 ಕ್ವಶನ್ ಎಲ್ಲಿಂದ ಬರುತ್ತೆ ಅಂದರೆ, ಸೊ 2 ಕ್ವಶನ್ ಬಂದುಬಿಟ್ಟು, ಸೊ ಬೋತ್ ಕ್ವಶನ್ಸ್ ಒಂದೇ ಚಾಪ್ಟರಿಂದ ಬರುತ್ತೆ. ಬೇಸಿಕ್ ಕಾನ್ಸೆಪ್ಟ್, ಪಾರ್ಟ್ನರ್ಶಿಪ್ ಬೇಸಿಕಲ್ಲಿ ಫಸ್ಟ್ ಚಾಪ್ಟ್ರಲ್ಲಿ ಬರುತ್ತೆ. ಓಕೆ, 6 ಮಾರ್ಕ್ಸಿನ ಕ್ವಶನ್ ಈ 2 ಚಾಪ್ಟರಿಂದ ಎರಡು ಕ್ವಶನ್ ಬಂತು. ಒಂದು ಡ್ರಾಯಿಂಗ್ಸು, ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟು. ಇನ್ನು ನೆಕ್ಸ್ಟ್ ಹೋಗ್ತಾ ಇದ್ದೀನಿ ನಂಬರ್ 3, ಕ್ವಶನ್ ನಂಬರ್ 3. 6 ಮಾರ್ಕ್ಸ್ಗೆ ಮತ್ತೆ ಯಾವ ಚಾಪ್ಟರಿಂದ ಕ್ವಶನ್ನ ಕೇಳ್ತಾರೆ. ಸೊ ಈ ಚಾಪ್ಟರಿಂದ 2 ಕೇಳಿದರು. ಸೊ ನೆಕ್ಸ್ಟ್ ಅಡ್ಮಿಷನ್ ಬರುತ್ತೆ. ಅಡ್ಮಿಷನಲ್ಲಿ ಯಾವ್ದು ಬರುತ್ತಪ್ಪ ಅಂದರೆ 100% ನಿಮ್ಮ ಒಂದು ಮಿಡ್ ಟರ್ಮ್ ಎಕ್ಸಾಮಿಗೆ ಬರುತ್ತೆ. 101% ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಬರುತ್ತೆ. ಸ್ಯಾಕ್ರಿಫೈಸ್ ರೇಷಿಯೋ ಬಗ್ಗೆ ಕೇಳ್ತಾರೆ. ಸೊ ಇದು ಕೂಡ ಒಂದು 6 ಮಾರ್ಕ್ಸಿಗೆ ಬರುತ್ತೆ. ಸೊ ನಂಬರ್ 4 ಬರುತ್ತೆ. ನಂಬರ್ 4 ಬಂದುಬಿಟ್ಟು ರಿಟೈರ್ಮೆಂಟಲ್ಲಿ ಗೇನ್ ರೇಷಿಯೋ ಖಂಡಿತ ಬರುತ್ತೆ. ಇದು ಕೂಡ ಬರುತ್ತೆ, ಗೇನ್ ರೇಷಿಯೋ. ಸೊ ನಂಬರ್ 5 ನೋಡೋಣ. ಸೊ ನಂಬರ್ 5ಲಿ ಡೆತ್ ಆಫ್ ಪಾರ್ಟ್ನರ್.
ಡೆತ್ ಆಫ್ ಪಾರ್ಟ್ನರ್ ಅಂತ ಒಂದು ಚಾಪ್ಟರ್ ಇದೆ. ಸೊ ಡೆತ್ ಆಫ್ ಪಾರ್ಟ್ನರಲ್ಲಿ ಸೊ ಯಾವುದು ಬರುತ್ತಪ್ಪ ಅಂದರೆ ಎಕ್ಸಿಕ್ಯೂಟರ್ ಅಕೌಂಟ್ನ ಸಾಲ್ವ್ ಮಾಡಿ ಅಂತ ಹೇಳ್ತಾರೆ. ಎಕ್ಸಿಕ್ಯೂಟರ್ ಅಕೌಂಟ್ ಮತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಎಕ್ಸಿಕ್ಯೂಟರ್ ಅಕೌಂಟ್ ಮತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ಪ್ರಿಪೇರ್ ಮಾಡಿ ಅಂತ ಹೇಳ್ತಾರೆ. ಓಕೆ 1 2 3 4 5 ಆಯಿತು. ಇನ್ನೂ 2 ಎಲ್ಲಿಂದ ಬರುತ್ತೆ? ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ನಂಬರ್ 5 ಆಯಿತು. ನಂಬರ್ 6 ತೊಗೊಳ್ತಾ ಇದ್ದೀನಿ ಈಗ. ನಂಬರ್ 6 ಬಂದುಬಿಟ್ಟು ನಿಮಗೆಲ್ರಿಗೂ ಗೊತ್ತು, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಒಂದು ಚಾಪ್ಟರ್ ಇದೆ. ಅದರಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಇದಕ್ಕೆ ಇನ್ನೊಂದು ಹೆಸರಿದೆ ಇನ್ಕಮ್ ಸ್ಟೇಟ್ಮೆಂಟ್. ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಇದೆ. ಇನ್ಕಮ್ ಸ್ಟೇಟ್ಮೆಂಟ್. ಇನ್ನು ಕೊನೆಯದಾಗಿ 7ನೇ ಕ್ವೆಶ್ಚನ್ ಎಲ್ಲಿಂದ ಬರುತ್ತೆ? ಬ್ಯಾಲೆನ್ಸ್ ಶೀಟ್. ಇದಕ್ಕೆ ಇನ್ನೊಂದು ಹೆಸರು ಪೊಸಿಷನ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಪೊಸಿಷನ್ ಸ್ಟೇಟ್ಮೆಂಟ್ ಅಂತ ಬರುತ್ತೆ. ಪೊಸಿಷನ್ ಸ್ಟೇಟ್ಮೆಂಟ್ ಅಂತ ಇದನ್ನು ನಾವು ಕರಿತೀವಿ. ಸೊ ಟೋಟಲ್ 7 ಕ್ವೆಶ್ಚನ್ 6 ಮಾರ್ಕ್ಸ್ಗೆ. ಡ್ರಾಯಿಂಗ್ಸಲ್ಲಿ ಪ್ರಾಡಕ್ಟ್ ಮೆಥಡ್ 1, ಪ್ರಾಫಿಟ್ ಆ್ಯಂಡ್ ಲಾಸ್, ಅಪ್ರೋಪ್ರಿಯೇಷನ್ ಅಕೌಂಟ್ 1, ಸ್ಯಾಕ್ರಿಫೈಸ್ ರೇಷಿಯೋ, ಗೇನ್ ರೇಷಿಯೋ ಆ್ಯಂಡ್ ಡೆತ್ ಆಫ್ ಪಾರ್ಟ್ನರ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಬಗ್ಗೆ ನಾವು ಇವತ್ತು ತಿಳ್ಕೊಳ್ತಿದ್ದೀವಿ. ನೋಡಿದ್ರಲ್ಲ ವಿದ್ಯಾರ್ಥಿಗಳೇ. ಸೊ ಟೋಟಲ್ 7 ಕ್ವಶನ್ 6 ಮಾರ್ಕ್ಸ್ಗೆ ಎಲ್ಲೆಲ್ಲಿ ಬರುತ್ತೆ ಅಂತ ನಿಮ್ಗೆ ಗೊತ್ತಾಯಿತು. ಇದೇ ಎಕ್ಸಾಮ್ಗೆ 100% ಇವೇ ಬರ್ತವೆ, ಇವು ಬಿಟ್ಟು ಬೇರೆ ಇಲ್ಲ. ಆ್ಯನ್ಯುವಲ್ ಎಕ್ಸಾಮಲ್ಲಿ ಅಲ್ಲ, ಮಿಡ್ ಟರ್ಮ್ ಎಕ್ಸಾಮಲ್ಲಿ 100% ಇವೇ ಬರುತ್ತೆ. ನಾ ನೆಕ್ಸ್ಟ್ ಹೋಗ್ತಾ ಇದ್ದೀನಿ 12 ಮಾರ್ಕ್ಸ್ ಕ್ವಶನ್ಸ್. 12 ಮಾರ್ಕ್ಸ್ ಕ್ವೆಶನ್ಸ್ 12 ಮಾರ್ಕ್ಸ್ಗೆ ತೋರಿಸ್ತಾ ಇದ್ದೀನಿ ನಿಮಗೆ. ಓಕೆ, ಇವಾಗ ನಾವು 12 ಮಾರ್ಕ್ಸ್ ಕ್ವೆಶನ್ ಬಿಡ್ಸಕ್ಕೆ ನೋಡೋಣ. ಸೊ ಹಾಗಾದರೆ ಫಸ್ಟ್ 12 ಮಾರ್ಕ್ಸ್ ಕ್ವೆಶನ್ ಎಲ್ಲಿಂದ ಬರುತ್ತೆ, ಸೊ ಯಾವ ಚಾಪ್ಟ್ರಿಂದ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ನಿಮಗೆಲ್ರಿಗೂ ಗೊತ್ತು, ಅಡ್ಮಿಷನ್ ಅಂತ ಒಂದು ಚಾಪ್ಟರ್ ಇದೆ. ಅಡ್ಮಿಷನ್ ಆಫ್ ಪಾರ್ಟ್ನರ್ಶಿಪ್ ಅಂತ ಒಂದು ಚಾಪ್ಟರ್ ಇದೆ. ಸೊ ಈ ಚಾಪ್ಟ್ರಲ್ಲಿ ಒಂದು ಕ್ವಶನ್ನ 2 ಕ್ವಶನ್ನ ಕೇಳ್ತಾರೆ. ಸೊ ಫಸ್ಟ್ ಕ್ವಶನ್ ಸಿಂಪಲ್ ಇರುತ್ತೆ. ಸಿಂಪಲ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ಭಾಳ ಇದರಲ್ಲಿ ಏನು ಕೇಳಲ್ಲ. ಸಿಂಪಲ್ ರಿವ್ಯಾಲ್ಯೂಯೇಷನ್ ಒಂದು ಕ್ವಶನ್ನ ಬರುತ್ತೆ. ಇದಾದ ತಕ್ಷಣ ನಂಬರ್ 2 ಇದರಲ್ಲಿ ಇನ್ನೊಂದು ಕ್ವಶನ್ ಕೇಳ್ತಾರೆ. ಅಡ್ಜಸ್ಟ್ಮೆಂಟ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಅಂತ ಕರಿತೀವಿ. ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಒಂದು ಪ್ರಾಬ್ಲಮ್ ಬರುತ್ತೆ. ಸೊ ಟೋಟಲ್ ಅಡ್ಮಿಷನ್ ಮೇಲೆ 2 ಪ್ರಾಬ್ಲಮ್ ಬಂತು. ಸೊ ನೆಕ್ಸ್ಟ್ ಹೋಗ್ತಾ ಇದ್ದೀನಿ ನಂಬರ್ 2. ಇದು ನಂಬರ್ 1, ಇದು ನಂಬರ್ 2. ಸೊ ನಂಬರ್ 2 ಅಲ್ಲಿ ಯಾವ್ದು ಬರುತ್ತಪ್ಪ ಅಂದರೆ ರಿಟೈರ್ಮೆಂಟಲ್ಲಿ ರಿಟೈರ್ಮೆಂಟ್ ಅಂತ ಒಂದು ಚಾಪ್ಟರ್ ಇದೆ. ಅದರಲ್ಲಿ ಒಂದು ಕ್ವೆಶನ್ನ ಕೇಳ್ತಾರೆ. ರಿಟೈರ್ಮೆಂಟಲ್ಲಿ ಒಂದು ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಕೇಳ್ತಾರೆ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಸಿಂಪಲ್ ಪ್ರಾಬ್ಲಮ್. ಇಲ್ಲೂ ಕೂಡ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಇರುತ್ತೆ, ಬಟ್ ಸಿಂಪಲ್ ಪ್ರಾಬ್ಲಮ್ನ ಕೇಳ್ತಾರೆ. ಇನ್ನು ನಂಬರ್ 3 ಕ್ವೆಶನ್ ನಂಬರ್ 3 ಇಲ್ಲಿ ಯಾವುದು ಕೇಳ್ತಾರಪ್ಪ ಅಂದರೆ ರಿವ್ಯಾಲ್ಯೂಯೇಷನ್ ಆಗಿದ ತಕ್ಷಣ ನೆಕ್ಸ್ಟ್ ಬರೋದು ಡೆತ್ ಆಫ್ ಪಾರ್ಟ್ನರ್ ಬರಲ್ಲ. ಅದಾದ ತಕ್ಷಣ ಡಿಸಲ್ಯೂಷನ್ ಅಂತ ಒಂದು ಚಾಪ್ಟರ್ ಬರುತ್ತೆ, ನಿಮ್ಗೆಲ್ರಿಗೂ ಗೊತ್ತು. ಡಿಸಲ್ಯೂಷನ್ ಅಂತ ಒಂದು ಚಾಪ್ಟರ್ ಬರುತ್ತೆ. ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂತ ಬರುತ್ತೆ. ಸೊ ಇಲ್ಲಿ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮಲ್ಲಿ 2 ಕ್ವಶನ್ ಕೇಳ್ತಾರೆ. ಟೋಟಲ್ 2 ಕ್ವೆಶನ್ಸ್ ಕೇಳ್ತಾರೆ. ಸೊ ಇಲ್ಲಿ ಸಿಂಪಲ್ ಒಂದಿರುತ್ತೆ, ಒಂದು ಟಫ್ ಇರುತ್ತೆ. ಸೊ ಟೋಟಲ್ ಇಲ್ಲೂ ಕೂಡ 2 ಕ್ವಶನ್ಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಒಂದು ಸಿಂಪಲ್ ಆಗಿರುತ್ತೆ, ಒಂದು ಟ್ರಿಕ್ಕಿ ಇರುತ್ತೆ. ಟ್ರಿಕ್ಕಿಯಾಗಿ ಅವ್ರು ಕೊಡ್ತಿರ್ತಾರೆ. ಇದು ನೀವು ನೆನಪಿಟ್ಟುಕೊಳ್ಳಿ. ಒಂದು ಏನು ಕೊಡ್ಬೋದಪ್ಪ ಅಂದರೆ ಡೆಟ್ಸ್ ಕೊಡ್ಬೋದು, ಅಥವಾ ಇನ್ನೊಂದೇನು ಕೊಡ್ಬೋದಪ್ಪ ಅಂದರೆ ಲ್ಯಾಬಿಲಿಟಿ ಟೇಕನ್ ಅವ್ರು ಕೊಡ್ಬೋದು, ಅಸೆಟ್ ಟೇಕನ್ ಅವ್ರು ಕೊಡ್ಬೋದು. ಸೊ ಸಿಂಪಲಾಗಿ ಅವ್ರು ಏನೇನೋ ಅಲ್ಲಿ ಸ್ವಲ್ಪ ಟ್ರಿಕ್ಸಾಗಿ ಏನಾದರೂ ಡಿಫ್ರೆಂಟಾಗಿ ಕೊಡ್ಬೋದು. ಇನ್ನು ನೆಕ್ಸ್ಟು ಕ್ವಶನ್ ಯಾವ್ದು ಬರುತ್ತೆ ಅಂದರೆ, ಸೊ ನಂಬರ್ 3 ಆಯಿತು. ನಂಬರ್ 4 ಡಿಸಲ್ಯೂಷನ್ ಆಗಿದ ತಕ್ಷಣ ನೆಕ್ಸ್ಟ್ ಚಾಪ್ಟರ್ ಬರೋದು ಯಾವುದಪ್ಪ ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್.
ಈ ಚಾಪ್ಟ್ರಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸಲ್ಲಿ ನಿಮಗೆಲ್ರಿಗೂ ಗೊತ್ತು ಕಾಂಪೇರೇಟಿವ್ ಅಂತ ಬರುತ್ತೆ. ಕಾಂಪೇರೇಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಮತ್ತು ಬ್ಯಾಲೆನ್ಸ್ ಶೀಟ್. ಕಾಂಪೇರೇಟಿವ್ಲಿ 2 ಬರುತ್ತೆ, ಇನ್ಕಮ್ ಮತ್ತು ಪಿ ಎಸ್. ಅದು ಇನ್ಕಮ್ ಅಂದರೆ P&L ಅಕೌಂಟ್. ಅದೇ ರೀತಿ ಇದು ಒಂದಾಯಿತು. ಇನ್ನು 2 ಕ್ವಶನ್ ಯಾವುದಪ್ಪ ಅಂದರೆ ಕಾಮನ್ ಸೈಜಲ್ಲೂ ಕೂಡ ಎರಡು ಬರುತ್ತೆ. ಒಂದು P&L ಮತ್ತು ಬ್ಯಾಲೆನ್ಸ್ ಶೀಟ್. ಸೊ ನೋಡಿ, ಈ 4ರಲ್ಲಿ ಒಂದು ಕ್ವಶನ್ ಕೇಳ್ತಾರೆ. ಕಾಂಪೇರೇಟಿವ್ ಒಂದು ಕೇಳ್ತಾರೆ, ಕಾಮನ್ ಸೈಜಲ್ಲಿ ಒಂದು ಕೇಳ್ತಾರೆ. ಸೊ 100% ಇಲ್ಲಿಂದ ಒಂದು ಕ್ವಶನ್ ಬರುತ್ತೆ, ಇಲ್ಲಿಂದ ಒಂದು ಕ್ವಶನ್, ಇಲ್ಲಿಂದ ಒಂದು ಕ್ವಶನ್. ಸೊ ನೋಡಿ, ಟೋಟಲ್ ಫಸ್ಟಿಂದ ಬರ್ತಾಯಿದ್ದೀನಿ 12 ಮಾರ್ಕ್ಸ್ ಇಲ್ಲಿಂದ ಅಂದರೆ. ಸೊ ಅಡ್ಮಿಷನಲ್ಲಿ 2ನೇ ಕ್ವಶನ್. ಅದಾದ ತಕ್ಷಣ ರಿಟೈರ್ಮೆಂಟಲ್ಲಿ 3ನೇ ಕ್ವಶನ್ ಒಂದು ಬರುತ್ತೆ. ಆಮೇಲೆ ಡಿಸಲ್ಯೂಷನಲ್ಲಿ ಸಿಂಪಲ್ 1 ಬರುತ್ತೆ, 4 ಆಯಿತು. ನೆಕ್ಸ್ಟು ಟ್ರಿಕ್ಕಿ ಕ್ವಶನ್ ಬರುತ್ತೆ ಡಿಸಲ್ಯೂಷನಲ್ಲಿ 5. ನೆಕ್ಸ್ಟ್ ಬಂದುಬಿಟ್ಟು ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಕಾಂಪರೇಟಿವಲ್ಲಿ 1 6 ಆಯಿತು. ಇನ್ನು ಕಾಮನ್ ಸೈಜಲ್ಲಿ ಕೂಡ ಒಂದು ಕ್ವಶನ್ ಕೇಳ್ತಾರೆ. ಟೋಟಲ್ ಆಗುತ್ತೆ ನೋಡಿ. ಟೋಟಲ್ ಎಷ್ಟು ಕ್ವಶನ್ ಆಯ್ತಪ್ಪ ಅಂದರೆ 1 2 3 4 5 6 7. ಸೊ ಟೋಟಲ್ ಎಷ್ಟು ಕ್ವಶನ್ಸ್ 12 ಮಾರ್ಕ್ಸಿಗೆ ಬರುತ್ತೆ. ಅದಕ್ಕಾಗಿ ಇದು 100% ನಾನು ಹೇಳಿದ್ದು 100% ನಿಜ ಇದೆ. ಸೊ ಇದು ನಿಮ್ಮ ಒಂದು ಮಿಡ್ ಟರ್ಮ್ ಎಕ್ಸಾಮ್ಗೆ ಸಿಲೆಬಸ್ ಆಗಿ ಬರುತ್ತೆ. ಸೊ ನನಗೆ ಒಬ್ಬರು ಹೇಳಿದ್ದಾರೆ. ಸೊ ಎಕ್ಸಾಮ್ ಕ್ವಶನ್ ಪೇಪರ್ನ ಪ್ಯಾಟರ್ನ ಏನು ಇದು ಮಾಡ್ತಾರಲ್ಲ, ಸೊ ಅಂಥ ವ್ಯಕ್ತಿಗಳು ಅಥವಾ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ ಕೂಡ ಹೇಳಿದ್ದಾರೆ. ಸೊ ಅದಕ್ಕಾಗಿ ನಾನು ಒಂದು ಈ ವಿಡಿಯೋನ ಮಾಡಿದ್ದೀನಿ, ಎಲ್ರಿಗೂ ಹೆಲ್ಪ್ ಆಗಲಿ ಅಂತ ಒಂದು ವಿಡಿಯೋನ ಮಾಡಿದ್ದೀನಿ. ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಏನಾದರೂ ನಿಮಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಬೇಕು ಅಂತ ಅನಿಸಿದರೆ ಅದನ್ನೂ ಕೂಡ ಹೇಳ್ತಾ ಇದ್ದೀನಿ. ಸೊ ಇಂಪಾರ್ಟೆಂಟ್ ಇಲ್ಲೇ ಕೆಳಗಡೆ ಕೊಡ್ತಾ ಇದ್ದೀನಿ. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಯಾವ್ದು ಮಾಡ್ತೀರಪ್ಪ ಅಂದರೆ ಫಿಕ್ಸ್ಡ್ ಮತ್ತು ಇನ್ನೊಂದಿದೆ, ಫಿಕ್ಸ್ಡ್ ಮತ್ತು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ಇದರಲ್ಲಿ ಒಂದು ಬರುತ್ತೆ. ಇವೆರಡರಲ್ಲಿ ಒಂದು ಫಿಕ್ಸು, ಎರಡರಲ್ಲಿ ಒಂದು ಅಂತೂ ಪಕ್ಕ, 100% ಎರಡರಲ್ಲಿ ಒಂದು ಪಕ್ಕ. ಇದನ್ನು ಮಾಡಿ. ಪಾರ್ಟ್ನರ್ಶಿಪ್ಪಲ್ಲಿ ಬರುತ್ತೆ ಬೇಸಿಕ್ ಕಾನ್ಸೆಪ್ಟಲ್ಲಿ. ಇನ್ನೊಂದು ಇಲ್ಲೇ ಮುಂದೆನೇ ಬರಿತೀನಿ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಒಳಗಡೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಂದು, 2 ಬ್ಯಾಲೆನ್ಸ್ ಶೀಟ್. ಸೊ ಇದರಲ್ಲೂ ಕೂಡ ಒಂದು ಕ್ವಶನ್ನ 100% ಫಿಕ್ಸ್ ಕೇಳ್ತಾರೆ. ಸೊ 2 ಮಾಡಿದರೆ ಸಾಕು. ಟೋಟಲ್ 3 ಕ್ವಶನ್ ಕೇಳ್ತಾರೆ. ಪ್ರಾಕ್ಟಿಕಲ್ ಓರಿಯೆಂಟೆಡಲ್ಲಿ ಟೋಟಲ್ 3 ಕ್ವಶನ್ ಕೇಳ್ತಾರೆ. ಸೊ ಒಂದು ಫಿಕ್ಸ್ಡು, ಫ್ಲಕ್ಚುಯೇಟಿಂಗ್ ಅಂತ ಬರುತ್ತೆ, ಅದರಲ್ಲಿ ಮಾಡಿ. ಇನ್ನೊಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಬರುತ್ತೆ. ಫಿಕ್ಸ್ 100% ಎರಡರಲ್ಲಿ ಒಂದು, ಟೋಟಲ್ 3ರಲ್ಲಿ 2 ಬಿಡಿಸ್ಬೇಕು. ಇವು 2 ಬಂದೇ ಬರುತ್ತೆ. ಸೊ ತಲೆ ಕೆಡಿಸ್ಕೊಬಿಡಿ, ಆರಾಮಾಗಿ ಬಿಡಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಶೇರ್ ಮಾಡೋದ್ರಿಂದ ನಮ್ಮ ಒಂದು ನೆಕ್ಸ್ಟು ವಿಡಿಯೋಗಳು ಕೂಡ ನಿಮಗೆ ಬೇಗ ಬರುತ್ತೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಎಲ್ಲರಿಗೂ. ಶುಭ ದಿನ.